Hi dear students, welcome to Akhada. In this video we will see the chapter Polynomials of 9th standard. In the introduction, you have studied algebraic expressions, their addition, subtraction, multiplication and division in earlier classes. ಅಂದರೆ ನೀವು ಹಿಂದಿನ ತರಗತಿಗಳಲ್ಲಿ ಬೀಜೋಕ್ತಿಗಳು ಮತ್ತು ಅವುಗಳ ಸಂಕಲನ, ವ್ಯವಕಲನ, ಗುಣಕಾರ ಮತ್ತು ಭಾಗಾಕಾರಗಳನ್ನು ಕಲ್ತಿರ್ತೀರ. ನೀವು ಕೆಲವು ಬೀಜೋಕ್ತಿಗಳನ್ನು ಹೇಗೆ ಅಪವರ್ತಿಸೋದು ಎಂಬುದನ್ನು ಸಹ ತಿಳಿದಿದ್ದೀರಿ. ಅಂದರೆ ಯಾವ ರೀತಿ ಫ್ಯಾಕ್ಟರೈಸ್ ಮಾಡಬೇಕು ಸಮ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ನ ಅಂತ ತಿಳ್ಕೊಂಡಿರ್ತೀರ. ಯು ಆಲ್ಸೋ ಹ್ಯಾವ್ ಸ್ಟಡಿಡ್ ಹೌ ಟು ಫ್ಯಾಕ್ಟರೈಸ್ ಸಮ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್. ಯು ಮೇ ರಿಕಾಲ್ ದ ಆಲ್ಜಿಬ್ರಾಯಿಕ್ ಐಡೆಂಟಿಟೀಸ್. They are x plus y whole square is equal to x square plus 2xy plus y square, and x minus y whole square is equal to x square minus 2xy plus y square, and x square minus y square is equal to x plus y into x minus y, and their use in factorizing. Variable ಅಂದರೆ ಚರಾಕ್ಷರ. A variable is a symbol that can take any real value. ವೇರಿಯೇಬಲ್ ಅಂದರೆ ಯಾವುದೇ ರೀತಿಯಾದಂತಹ ವ್ಯಾಲ್ಯೂವನ್ನು ತೆಗೆದುಕೊಳ್ಳುವಂತಹ ಒಂದು ಸಿಂಬಲ್ ಅಷ್ಟೇ. ಅಂದರೆ ಯಾವುದೇ ವಾಸ್ತವ ಬೆಲೆಯನ್ನು ಪಡೆಯಬಹುದಾದ ಒಂದು ಸಂಕೇತ ಅಂತ ಹೇಳ್ತೀವಿ. ಯಾವುದಕ್ಕೆ? ಚರಾಕ್ಷರಕ್ಕೆ. ಚರಾಕ್ಷರ ಎಂದರೆ ಯಾವುದೇ ವಾಸ್ತವ ಬೆಲೆಯನ್ನು ಪಡೆಯಬಹುದಾದ ಒಂದು ಸಂಕೇತ. ವೇರಿಯೇಬಲ್ ಈಸ್ ಎ ಸಿಂಬಲ್ ದಟ್ ಕ್ಯಾನ್ ಟೇಕ್ ಎನಿ ರಿಯಲ್ ವ್ಯಾಲ್ಯೂ. ಯಾವುದಾದರೂ ರಿಯಲ್ ವ್ಯಾಲ್ಯೂನ ತೆಗೆದುಕೊಳ್ಳುವಂತಹ ಸಿಂಬಲ್ಗೆ ನಾವು ವೇರಿಯೇಬಲ್ ಅಂತ ಕರಿತೀವಿ. We use the letters x, y, z, etc. to denote variables. ನಾವು ಎಕ್ಸ್ ವೈ ಝೆಡ್ ಇಂಗ್ಲೀಷ್ನ ಸ್ಮಾಲ್ ಲೆಟರ್ಸ್ ಎಕ್ಸ್ ವೈ ಝೆಡ್ನ ವೇರಿಯೇಬಲ್ಸ್ನ ಡಿನೋಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಬರ್ತೀವಿ. ನೋಟಿಸ್ ದಟ್ 2x, 3x, -x, ಮೈನಸ್ ಆಫ್ ಎಕ್ಸ್ ಆರ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್. ಇವುಗಳೆಲ್ಲವೂ ಬೀಜೋಕ್ತಿಗಳಾಗಿವೆ. ಇವೆಲ್ಲ ಯಾವ ರೀತಿ ಇದ್ದಾವಪ್ಪ ಅಂದರೆ ಒಂದು ಕಾನ್ಸ್ಟೆಂಟ್ ಇಂಟು ಎಕ್ಸ್. ಅಂದರೆ ಆಲ್ ದೀಸ್ ಎಕ್ಸ್ಪ್ರೆಷನ್ಸ್ ಆರ್ ಆಫ್ ದ ಫಾರ್ಮ್ ಎ ಕಾನ್ಸ್ಟೆಂಟ್ ಇಂಟು ಎಕ್ಸ್. ಎಲ್ಲ ಎಕ್ಸ್ಪ್ರೆಷನ್ಸ್ಗಳು ಕೂಡ ಒಂದು ಕಾನ್ಸ್ಟೆಂಟ್ ಜೊತೆ ಎಕ್ಸ್ನ ಮಲ್ಟಿಪ್ಲಿಕೇಶನ್ ಮಾಡಿರೋ ಥರ ಇದ್ದಾವೆ. ಎ ಕಾನ್ಸ್ಟೆಂಟ್ ಇಂಟು ಎಕ್ಸ್. ದ ವ್ಯಾಲ್ಯೂ ಆಫ್ ದ ಕಾನ್ಸ್ಟೆಂಟ್ಸ್ ರಿಮೈನ್ ದ ಸೇಮ್ ಥ್ರೂ ಔಟ್ a particular situation, but the value of a variable can keep changing. You just remember this word. The value of the constants remain the same throughout a particular situation, but the value of a variable can keep changing. ಅಂದರೆ ಕೊಟ್ಟಂತಹ ಒಂದು ದತ್ತ ಸಮಸ್ಯೆಯಲ್ಲಿ ಸ್ಥಿರಾಂಕಗಳ ಬೆಲೆಯು ಬದಲಾಗುವುದಿಲ್ಲ. ದಟ್ ಈಸ್ ಕಾನ್ಸ್ಟೆಂಟ್ಸ್ ರಿಮೈನ್ ದ ಸೇಮ್. ಆದರೆ ಒಂದು ಚರಾಕ್ಷರದ ಬೆಲೆಯು ಬದಲಾಗುತ್ತಿರಬಹುದು. ಒಂದು ಪ್ರಾಬ್ಲಮಲ್ಲಿ ಎಕ್ಸ್ ವ್ಯಾಲ್ಯೂ 2 ಆಗಿರ್ಬೋದು, ಮತ್ತೊಂದರಲ್ಲಿ ಎಕ್ಸ್ ವ್ಯಾಲ್ಯೂ 3 ಆಗಿರ್ಬೋದು. ಈ ರೀತಿ ಆಗ್ತಾ ಬರುತ್ತೆ. ಪಾಲಿನಾಮಿಯಲ್ಸ್ ಇನ್ ಒನ್ ವೇರಿಯೇಬಲ್ ಅಂದರೆ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಹ್ಯಾವ್ ಓನ್ಲಿ ಹೋಲ್ ನಂಬರ್ಸ್ ಆಸ್ ದ ಎಕ್ಸ್ಪೋನೆಂಟ್ಸ್ ಆಫ್ ದ ವೇರಿಯೇಬಲ್. ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಇಲ್ಲಿ ಏನಪ್ಪ ಅಂದರೆ whole numbers as the exponents of the variable. This is the keyword. Whole numbers as the exponents of the variable. ಏನು ವೇರಿಯೇಬಲ್ಸ್ನ ತಗೊಂಡಿರ್ತೀವಿ ಪಾಲಿನಾಮಿಯಲ್ಸಲ್ಲಿ, ಆ ವೇರಿಯೇಬಲ್ನ ಎಕ್ಸ್ಪೋನೆಂಟ್ಸ್ ಏನಾಗಿರುತ್ತೆ? ಓನ್ಲಿ ಹೋಲ್ ನಂಬರ್ಸ್. ದಿಸ್ ಹ್ಯಾವ್ ಟು ರಿಮೆಂಬರ್ಡ್ ಬೈ ಯು. ಅಂದರೆ ನಾವು ತೆಗೆದುಕೊಂಡಂತಹ ಎಲ್ಲ ಬೀಜೋಕ್ತಿಗಳಲ್ಲಿ ಚರಾಕ್ಷರಗಳ ಘಾತ ಸೂಚಿಗಳು ಪೂರ್ಣ ಸಂಖ್ಯೆಗಳಾಗಿರುತ್ತೆ. ಎಕ್ಸ್ಪ್ರೆಷನ್ಸ್ ಆಫ್ ದಿಸ್ ಫಾರ್ಮ್ ಆರ್ ಕಾಲ್ಡ್ ಆಸ್ ಪಾಲಿನಾಮಿಯಲ್ಸ್ ಇನ್ ಒನ್ ವೇರಿಯೇಬಲ್. ಈ ರೀತಿ ಏನು ಹೋಲ್ ನಂಬರ್ಸ್ನ ಎಕ್ಸ್ಪೋನೆಂಟ್ಸ್ ಆಗಿ ಹೊಂದಿರುವಂತಹ ವೇರಿಯೇಬಲ್ಸ್ಗಳಿಗೆ ನಾವು ಏನು ಎಕ್ಸ್ಪ್ರೆಷನ್ಸ್ ಇರುತ್ತೆ, ಆ ಎಕ್ಸ್ಪ್ರೆಷನ್ಸ್ ಆಫ್ ದಿಸ್ ಫಾರ್ಮ್ ಆರ್ ಕಾಲ್ಡ್ ಪಾಲಿನಾಮಿಯಲ್ಸ್ ಇನ್ ಒನ್ ವೇರಿಯೇಬಲ್. ಎಕ್ಸಾಂಪಲ್ಸ್: ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ 4x ಪ್ಲಸ್ 7 ಈಸ್ ಎ ಪಾಲಿನಾಮಿಯಲ್ ಇನ್ ಎಕ್ಸ್. ಇಲ್ಲಿ ಯಾವ ವೇರಿಯೇಬಲ್ ಇದೆ? ಸೊ ವೇರಿಯೇಬಲ್ ಇಲ್ಲಿ ಎಕ್ಸ್ ಇದೆ. ಆದ್ದರಿಂದ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 7 ಈಸ್ ಎ ಪಾಲಿನಾಮಿಯಲ್ ಇನ್ ಎಕ್ಸ್. ಸಿಮಿಲರ್ಲಿ ಅದೇ ರೀತಿ 3y ಸ್ಕ್ವೇರ್ ಪ್ಲಸ್ 5y ಈಸ್ ಎ ಪಾಲಿನಾಮಿಯಲ್ ಇನ್ y.
ಇಲ್ಲಿ ಏನಾಗಿದೆ, ವೇರಿಯೇಬಲ್ y ಇದೆ. ಸೊ ಈ ಎಕ್ಸ್ಪ್ರೆಷನ್ನು ಯಾವುದರಲ್ಲಿ ಇದೆ, ಯಾವ ವೇರಿಯೇಬಲ್ ಇದೆ ಈ ಎಕ್ಸ್ಪ್ರೆಷನಲ್ಲಿ? 3y² + 5y is a polynomial in y. ನಾವು ನೋಡಿದ ತಕ್ಷಣ, ಅಬ್ಸರ್ವ್ ಮಾಡಿದ ತಕ್ಷಣ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ t² + 4 is a polynomial in the variable t. Here variable is t. ಟರ್ಮ್ಸ್ ಅಂದರೆ ಪದಗಳು. ಇನ್ ದ ಪಾಲಿನಾಮಿಯಲ್ x² + 2x, the expressions x² and 2x are called the terms of the polynomial. ಅಂದರೆ ಇಲ್ಲಿ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ, x² + 2x. ಇಲ್ಲೇನಾಗುತ್ತೆ ಅಂದರೆ x² ಅನ್ನೋದೇ ಒಂದು ಟರ್ಮ್ ಆ್ಯಂಡ್ 2x ಅನ್ನೋದೇ ಒಂದು ಟರ್ಮ್. ಸೊ ಇವೆರಡನ್ನ ನಾವು ಪದಗಳು ಅಂತ ಕರಿತೀವಿ. ಯಾವುದರ ಪದಗಳು? x² + 2x ಅನ್ನೋ ಪಾಲಿನಾಮಿಯಲ್ನ ಪದಗಳು. ಸಿಮಿಲರ್ಲಿ, ದ ಪಾಲಿನಾಮಿಯಲ್ 3y² + 5y + 7 ಹ್ಯಾಸ್ 3 ಟರ್ಮ್ಸ್, ನೇಮ್ಲಿ 3y², 5y and 7. These terms are separated by plus or minus symbol. You have to observe carefully that. Coefficient ಅಂದರೆ ಸಹಗುಣಕ. Each term of a polynomial has a coefficient. ಪ್ರತಿಯೊಂದು ಪದವು ಸಹ ಒಂದು ಸಹಗುಣಕವನ್ನು ಹೊಂದಿರುತ್ತೆ. ಸೊ in -x³ + 4x² + 7x - 2, the coefficient of x³ is what? The coefficient of x³ is -1. ಪ್ರತಿಯೊಂದು ಪದದ ಜೊತೆ ಏನಿರುತ್ತದೆ? ಇಲ್ಲಿ -x³ ಅಂದರೆ here the coefficient of x³ is -1. The coefficient of x² ನ ಜೊತೆ ಏನಿದೆ? x² ನ ಜೊತೆ 4 ಇದೆ. ಸೊ the coefficient of x² is 4. Similarly, the coefficient of x is 7 and -2 is the coefficient of x to the power of 0. Remember, x to the power of 0 is equal to 1. Anything, any variable, any number to the power of 0 is 1. 1000 to the power of 0 is also 1. Remember that thing. Next, constant polynomials. Constant polynomials ಅಂದರೆ 2, -5, 7, etc. are examples of constant polynomials. The constant polynomial 0 is called the zero polynomial. Monomials, as the name suggests, mono means one. ಏಕಪದೋಕ್ತಿಗಳು ಅಂತಾರೆ ಕನ್ನಡದಲ್ಲಿ monomialsಗೆ. Monomials is nothing but polynomials having only one term are called monomials. ಮೊನೋಮಿಯಲ್ಸ್ ಅಂದರೆ ಪಾಲಿನಾಮಿಯಲ್ಸ್ ಒಂದೇ ಒಂದು ಟರ್ಮನ್ನು ಹೊಂದಿದರೆ ಅದನ್ನು ನಾವು ಮೊನೋಮಿಯಲ್ಸ್ ಅಂತ ಕರಿತೀವಿ. ಮೊನೋ ಮೀನ್ಸ್ ಒನ್. ಆ ಮೊನೋಮಿಯಲ್ಸ್ಗೆ ಎಕ್ಸಾಂಪಲ್ಸ್ ಯಾವ್ಯಾವು ಅಂತ ನೋಡ್ತಾ ಹೋಗೋಣ. 2x ಇಲ್ಲಿ ಒಂದೇ ಟರ್ಮ್ ಇದೆ. 2, 5x³ ಇಲ್ಲಿ ಕೂಡ ಒಂದೇ ಟರ್ಮ್ ಇದೆ. ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಸಿಂಬಲ್ಸ್ ಡಸ್ ನಾಟ್ separate the terms. -5x², y and u4. These are all the examples of monomials. Next, binomials. As the word suggests, bi means 2. So binomials ಅಂದರೆ ಕನ್ನಡದಲ್ಲಿ ದ್ವಿಪದೋಕ್ತಿಗಳು ಅಂತ ಕರಿತೀವಿ. Polynomials having only 2 terms are called binomials. As the word suggests, bi means 2. Examples for these binomials are, ಇಲ್ಲಿ 2 ಪದಗಳಿರುತ್ತೆ. ಪ್ರತಿ ಪದಗಳು ಕೂಡ ಪ್ಲಸ್ಸಿಂದ ಅಥವಾ ಮೈನಸ್ ಸಿಂಬಲಿಂದ ಸಪರೇಟ್ ಆಗಿರುತ್ತೆ. x + 1, x² - x, y to the power of 30 + 1, u to the power of 43 - u². These are all the examples of binomials. ಅಂದರೆ ದ್ವಿಪದೋಕ್ತಿಗಳಿಗೆ ಉದಾಹರಣೆಗಳಾಗಿವೆ. Trinomials means ದ್ವಿಪದೋಕ್ತಿಗಳು. Polynomials having only 3 terms are called as trinomials. As the word suggests, tri means 3. ಯಾವುದೇ ಒಂದು ಬಹುಪದೋಕ್ತಿಯು 3 ಪದಗಳನ್ನು ಹೊಂದಿದ್ದರೆ ಅದನ್ನು ನಾವು ತ್ರಿಪದೋಕ್ತಿಗಳು ಅಂತ ಕರಿತೀವಿ. Examples of trinomials are x + x² + pi, √2 + x - x², u + u² - 2, y to the power of 4 + y + 5. ಇಲ್ಲಿ ಅಬ್ಸರ್ವ್ ಮಾಡಿ, 3 ಟರ್ಮ್ಸ್ ಇರುತ್ತೆ. 2 ಪ್ಲಸ್ಸಿಂದ ಅಥವಾ
ಮೈನಸ್ ಸಿಂಬಲಿಂದ ಸಪ್ರೇಟ್ ಆಗ್ತಾ ಬಂದಿರುತ್ತೆ. ಡಿಗ್ರಿ ಆಫ್ ದ ಪಾಲಿನಾಮಿಯಲ್, ದ ಹೈಯೆಸ್ಟ್ ಪವರ್ ಆಫ್ ದ ವೇರಿಯೇಬಲ್ ಇನ್ ಎ ಪಾಲಿನಾಮಿಯಲ್. ಅಂದರೆ ಬಹುಪದೋಕ್ತಿಯ ಡಿಗ್ರಿ ಅಂತ ಕರಿತೀವಿ. ಯಾವುದು ಒಂದು ಬಹುಪದೋಕ್ತಿ ತಗೊಂಡಿರ್ತೀವಿ, ಆ ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಗರಿಷ್ಠ ಘಾತಸೂಚಿಯನ್ನು ಆ ಬಹುಪದೋಕ್ತಿಯ ಡಿಗ್ರಿ ಎನ್ನುತ್ತೇವೆ. ಅಂದರೆ ದ ಹೈಯೆಸ್ಟ್ ಪವರ್, ಯಾವುದಾದ್ರೂ ಒಂದು ಪಾಲಿನಾಮಿಯಲ್ನ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಂದರೆ ಆ ಇಷ್ಟು ಪಾಲಿನಾಮಿಯಲ್ಸಲ್ಲಿ ಯಾವುದು ಹೈಯೆಸ್ಟ್ ಪವರನ್ನು ಹೊಂದಿರುತ್ತೆ ಅದನ್ನು ನಾವು ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂತ ಕರಿತೀವಿ. ದ ಡಿಗ್ರಿ ಆಫ್, ಫಾರ್ ಎಕ್ಸಾಂಪಲ್, ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ 3x to the power of 7 minus 4x to the power of 6 plus x plus 9. ಇಲ್ಲಿ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಎಷ್ಟಿರುತ್ತೆ? ಎಕ್ಸ್ನ ಪವರ್ ಯಾವುದರಲ್ಲಿ ಹೈಯೆಸ್ಟ್ ಇದೆ? ಸೊ ಎಕ್ಸ್ನ ಪವರ್ 7 is the highest. ಸೊ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ 3x to the power of 7 minus 4x to the power of 6 plus x plus 9 is 7. And the degree of the polynomial 5y to the power of 6 minus 4y square minus 6 is 6. ಇಲ್ಲಿ yನ ಪವರ್ ಹೈಯೆಸ್ಟ್ 6 ಇದೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಹಿಯರ್ ಇಸ್ ಎ ನೋಟ್. ದ ಡಿಗ್ರಿ ಆಫ್ ಎ ನಾನ್ ಝೀರೋ ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಈಸ್ 0. ನಾನ್ ಝೀರೋ ಆಗಿರುವಂತಹ ಕಾನ್ಸ್ಟೆಂಟ್ ಪಾಲಿನಾಮಿಯಲ್ನ ಡಿಗ್ರಿ ಯಾವಾಗಲೂ 0 ಆಗಿರುತ್ತೆ. Are they given some examples? Find the degree of each of the polynomials given below. ಕೆಳಗೆ ಕೊಟ್ಟಿರುವಂತಹ ಪಾಲಿನಾಮಿಯಲ್ಸ್ಗಳ ಡಿಗ್ರಿಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ ಅವರು. ಕೆಳಗೆ ನೀಡಿದ ಪ್ರತಿಯೊಂದು ಬಹುಪದೋಕ್ತಿಯ ಡಿಗ್ರಿಯನ್ನು ಕಂಡುಹಿಡಿಯಿರಿ. ಫಸ್ಟ್ ವಿ ಸಿ ದ ಫಸ್ಟ್ ಒನ್. x to the power of 5 minus x to the power of 4 plus 3. ಇಲ್ಲಿ ಹೈಯೆಸ್ಟ್ ಪವರ್ ಏನಾಗಿದೆ? ದ ಹೈಯೆಸ್ಟ್ ಪವರ್ ಆಫ್ ದ ವೇರಿಯೇಬಲ್ ಈಸ್ 5. ಸೊ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಈಸ್ 5. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್. 2 minus y square minus y cube plus 2y to the power of 8. The highest power of the variable is 8. So the degree of the polynomial is 8. ಗರಿಷ್ಠ ಘಾತಸೂಚಿ ಯಾವುದಿರುತ್ತೋ ಅದನ್ನು ನಾವು ಬಹುಪದೋಕ್ತಿಯ ಡಿಗ್ರಿ ಅಂತ ಕರಿತೀವಿ. ನೆಕ್ಸ್ಟ್ ಥರ್ಡ್ ಒನ್. 2. ದ ಓನ್ಲಿ ಟರ್ಮ್ ಹಿಯರ್ ಈಸ್ 2. ಇಲ್ಲಿ ಪ್ರೆಸೆಂಟ್ ಇರುವಂತಹ ಒಂದೇ ಒಂದು ಪದ, ಒಂದು ಟರ್ಮ್, ದಟ್ ಈಸ್ 2, ವಿಚ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 2x to the power of 0. ಸೊ ದ ಎಕ್ಸ್ಪೋನೆಂಟ್ ಆಫ್ x is 0. ದೇರ್ಫೋರ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಈಸ್ 0. ನಿಮಗೆಲ್ರಿಗೂ ಗೊತ್ತು, ಯಾವುದಾದ್ರೂ ವೇರಿಯೇಬಲ್ನ ಪವರ್ 0 ಇದ್ದರೆ ಅದರ ವ್ಯಾಲ್ಯೂ ಏನಾಗುತ್ತೆ? 1 ಆಗುತ್ತೆ ಅಂತ. ಲೀನಿಯರ್ ಪಾಲಿನಾಮಿಯಲ್ ಅಂದರೆ ಕನ್ನಡದಲ್ಲಿ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಇಲ್ಲಿ ಏನಾಗಿರುತ್ತೆ ಅಂದರೆ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಈಸ್ 1. ಕೊಟ್ಟಿರುವಂತಹ ಬಹುಪದೋಕ್ತಿಯ ಘಾತ ಏನಾಗಿರುತ್ತದೆ? ಅದು 1 ಆಗಿರುತ್ತದೆ. ಡಿಗ್ರಿ 1 ಆಗಿರುತ್ತದೆ. ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ 1 ಈಸ್ ಕಾಲ್ಡ್ ಎ ಲೀನಿಯರ್ ಪಾಲಿನಾಮಿಯಲ್. ರೇಖಾತ್ಮಕ ಬಹುಪದೋಕ್ತಿಯ ಘಾತ ಎಷ್ಟಿರುತ್ತದೆ? ರೇಖಾತ್ಮಕ ಬಹುಪದೋಕ್ತಿಯ ಘಾತ 1 ಇರುತ್ತದೆ. ಅಂತಹ ಒಂದು ಘಾತವನ್ನು ಹೊಂದಿರುವಂತಹ ಪಾಲಿನಾಮಿಯಲ್ಸ್ಗಳಿಗೆ ನಾವು ಏನಂತ ಕರಿತೀವಿ? ಲೀನಿಯರ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್: 2x minus 1 square root of 2y plus 1 2 minus u. Any linear polynomial in x will be of the form ax plus b, where a and b are constants and a is not equal to 0. ಅಂದರೆ ಒಂದು ಲೀನಿಯರ್ ಪಾಲಿನಾಮಿಯಲ್, ಯಾವುದಾದ್ರೂ ಲೀನಿಯರ್ ಪಾಲಿನಾಮಿಯಲ್ ಎಕ್ಸಲ್ಲಿ ಇದ್ದಾಗ ಅದು ಯಾವ ಫಾರ್ಮಲ್ಲಿರುತ್ತಪ್ಪ ಅಂದರೆ ಎ ಎಕ್ಸ್ ಪ್ಲಸ್ ಬಿ ಫಾರ್ಮಲ್ಲಿರುತ್ತೆ. ಎ ಮತ್ತು ಬಿಗಳು ಕಾನ್ಸ್ಟೆಂಟ್ಸ್ ಆಗಿರುತ್ತೆ. ಮತ್ತು ಒಂದು ಕಂಡೀಷನ್ ಇದೆ, ದಟ್ ಈಸ್ ಎ ಈಸ್ ನಾಟ್ ಈಕ್ವಲ್ ಟು 0. ಎ 0 ಆದರೆ ಅದು ಬರೀ ಕಾನ್ಸ್ಟೆಂಟಾಗಿ ಉಳಿಯುತ್ತೆ. ಸೆಕೆಂಡ್ ಟರ್ಮ್ ಬಿ ಮಾತ್ರ ಉಳಿಯುತ್ತೆ. ಸೊ ಅದು ಕಾನ್ಸ್ಟೆಂಟ್ ಆಗಿ ಮಾತ್ರ ಇರುತ್ತೆ. ಸಿಮಿಲರ್ಲಿ ಎ ವೈ ಪ್ಲಸ್ ಬಿ ಈಸ್ ಎ ಲೀನಿಯರ್ ಪಾಲಿನಾಮಿಯಲ್ ಇನ್ ವೈ ವೇರಿಯೇಬಲ್ನಲ್ಲಿ ಯಾವ ರೀತಿ ಲೀನಿಯರ್ ಪಾಲಿನಾಮಿಯಲ್ ಇರುತ್ತೆ ಅಂದರೆ ಎ ವೈ ಪ್ಲಸ್ ಬಿ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ವರ್ಗ ಬಹುಪದೋಕ್ತಿ. ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ 2 is called ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಅಂದರೆ ಡಿಗ್ರಿ 2 ಆಗಿರುವ ಬಹುಪದೋಕ್ತಿಗೆ ವರ್ಗ ಬಹುಪದೋಕ್ತಿ ಎನ್ನುತ್ತಾರೆ. ಉದಾಹರಣೆಗಳು ಯಾವುದ್ಯಾವುದಪ್ಪ ಅಂದರೆ ಎಕ್ಸಾಂಪಲ್ಸ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಆರ್ 5 minus y square, 4y plus 5y square,
and 6 minus y square. ಹೈಯೆಸ್ಟ್ ಪವರ್ ಏನಿರುತ್ತೆ ಇಲ್ಲಿ 2 ಇರುತ್ತೆ. ಸೊ ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ 2 is called a quadratic polynomial. Degree 2 is the keyword to remember the quadratic polynomial. Here is a note. Any quadratic polynomial in x is of the form ಯಾವ ರೀತಿ ಇರ್ತದೆ quadratic polynomial ಅಂದರೆ ax square plus bx plus c where a is not equal to 0 and a b c are constants. ಇಲ್ಲಿ ಕಂಡೀಷನ್ ಏನಿದೆ ಅಂದರೆ a is not equal to 0 ಇದೆ. ಕ್ಯೂಬಿಕ್ ಪಾಲಿನಾಮಿಯಲ್ ಅಂದರೆ ಘನಬಹುಪದೋಕ್ತಿ. ಪಾಲಿನಾಮಿಯಲ್ ಆಫ್ ಡಿಗ್ರಿ 3 ಈಸ್ ಕಾಲ್ಡ್ ಎ ಕ್ಯೂಬಿಕ್ ಪಾಲಿನಾಮಿಯಲ್. ಯಾವುದೇ ಒಂದು ಬಹುಪದೋಕ್ತಿಯ ಡಿಗ್ರಿ 3 ಆಗಿದ್ದರೆ ಅದನ್ನು ನಾವು ಘನಬಹುಪದೋಕ್ತಿ ಅಂತ ಕರಿತೀವಿ. ರಿಮೆಂಬರ್ ದಟ್ ಡಿಗ್ರಿ 3 ಆಗಿದ್ದರೆ ಅದನ್ನು ನಾವೇನಂತ ಕರಿತೀವಿ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಆಫ್ ಎ ಕ್ಯೂಬಿಕ್ ಪಾಲಿನಾಮಿಯಲ್ಸ್ ಆರ್ 4x ಕ್ಯೂಬ್, ಹಿಯರ್ ಆಲ್ಸೋ ಡಿಗ್ರಿ 3. 2x ಕ್ಯೂಬ್ ಪ್ಲಸ್ 1, ಹಿಯರ್ ಆಲ್ಸೋ ಎಕ್ಸ್ ವೇರಿಯೇಬಲ್ನ ಡಿಗ್ರಿ 3 ಆಗಿದೆ. 5x ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವಯರ್, ಹಿಯರ್ ಆಲ್ಸೋ ಹೈಯೆಸ್ಟ್ ಪವರ್ 3, ದೇರ್ಫೋರ್ ಡಿಗ್ರಿ 3. 6x ಕ್ಯೂಬ್ ಮೈನಸ್ ಎಕ್ಸ್, 6 minus x cube. 2x cube plus 4x square plus 6x plus 7. These are all the examples of a cubic polynomial. ಇಲ್ಲಿರುವಂತಹ ಈಚ್ ಆ್ಯಂಡ್ ಎವರಿ ಟರ್ಮ್ನ ಪವರ್ ಏನಾಗಿದೆ 3 ಆಗಿದೆ. ದಟ್ ಈಸ್ ಡಿಗ್ರಿ 3. Is a note, you have to remember it. Cubic polynomial may be written in the form of ax cube plus bx square plus cx plus d. As our condition a is not equal to 0 and a, b, c and d are constants. ಕ್ಯೂಬಿಕ್ ಪಾಲಿನಾಮಿಯಲ್ನ ನಾವು ಯಾವ ರೀತಿ ಬರಿತೀವಿ ಅಂದರೆ ಯಾವ ಫಾರ್ಮಲ್ಲಿ ಇರುತ್ತಪ್ಪ ಅಂದರೆ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಫಾರ್ಮಲ್ಲಿ ಇರುತ್ತೆ. ಎ ಪಾಲಿನಾಮಿಯಲ್ ಇನ್ ಒನ್ ವೇರಿಯೇಬಲ್ ಎಕ್ಸ್ ಆಫ್ ಡಿಗ್ರಿ ಎನ್ ಈಸ್ ಆನ್ ಎಕ್ಸ್ಪ್ರೆಷನ್ ಆಫ್ ದ ಫಾರ್ಮ್. ಎಕ್ಸ್ ವೇರಿಯೇಬಲ್ನ ಹೊಂದಿರುವಂತಹ ಡಿಗ್ರಿ ಎಷ್ಟಿರುತ್ತೆ ಇಲ್ಲಿ ಡಿಗ್ರಿ ಎನ್ ಮೇ ಬಿ ನ್ಯಾಚುರಲ್ ನಂಬರ್ ಎಷ್ಟಾದರೂ ವ್ಯಾಲ್ಯೂನ ತಗೊಳುತ್ತೆ. ಸೊ ಆ ಜನರಲ್ ಫಾರ್ಮ್ ಹೇಗಿರುತ್ತೆ ಅಂದರೆ ಎ ಎನ್ ಟು ದಿ ಪವರ್ ಆಫ್ ಎ ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ ಎ ಎನ್ ಮೈನಸ್ 1 ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಪ್ಲಸ್ ಎಕ್ಸೆಟ್ರಾ ಪ್ಲಸ್ ಎ ಒನ್ ಎಕ್ಸ್ 1 ಪ್ಲಸ್ ಎ ನಾಟ್ where a0, a1, a2 etc. an are constants and an is not equal to 0. ಇಲ್ಲೇನಾಗಿರುತ್ತೆ ಎಕ್ಸ್ನ ಪವರ್ 1 ಇರುತ್ತೆ, ಅದನ್ನು ನಾವು ಎಕ್ಸ್ ಅಂತ ಡಿನೋಟ್ ಮಾಡ್ತೀವಿ. ಎ ನಾಟ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ 0 ಅದನ್ನು ನಾವಿಲ್ಲಿ ಡಿನೋಟ್ ಮಾಡಿಲ್ಲ, ಬಟ್ ಆ್ಯಸ್ ಯೂಶ್ವಲ್ ಇದೇ ಇರುತ್ತೆ ಎ ನಾಟ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ನಾಟ್ because x to the power of 0 is 1. The degree of the zero polynomial is not defined. ಶೂನ್ಯ ಬಹುಪದೋಕ್ತಿಯ ಡಿಗ್ರಿಯನ್ನು ವ್ಯಾಖ್ಯಾನಿಸಲಾಗಿಲ್ಲ. ಇಲ್ಲಿವರೆಗೂ ನೋಡಿದಂತಹ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಶೇರ್ ಮಾಡಿ. ಈ ವಿಡಿಯೋನ ಎಲ್ಲರಿಗಿಂತ ಫಸ್ಟ್ ನೋಡೋದಕ್ಕೆ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ಜೊತೆ ಸದಾ ನೋಟಿಫೈ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿ ವಿಲ್ ಮೀಟ್ ಯು soon in our next video.